ನಮಸ್ಕಾರ. ನನ್ನ ಹೆಸರು ಗಾಯತ್ರಿ ಸಚಿನ್ ಹೂಲಗೇರಿ ಅಂತ. ನಾವು ಈ ವರ್ಷದ 6ನೇ ತರಗತಿಯ ಪಠ್ಯಕ್ರಮದಲ್ಲಿ ಅಧ್ಯಾಯ 3 ಸಂಖ್ಯೆಗಳೊಂದಿಗಿನ ಆಟವನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ. ಅದರಲ್ಲಿ ಇವತ್ತು ಅಭ್ಯಾಸ 3.3 ಭಾಗವಾಗುವಿಕೆ ಪರೀಕ್ಷೆಗಳ ಬಗ್ಗೆ ಒಂದು ಎಕ್ಸರ್ಸೈಸನ್ನು ನೋಡೋಣ. ಹಾಗಾದರೆ ಮೊದಲನೇ ಮೇನ್ ಏನಿದೆ ನೋಡೋಣ. ಅಭ್ಯಾಸ 3.3 ನೋಡ್ತಾ ಇದ್ದೇವೆ. ಪೇಜ್ ನಂಬರ್ 66. ಅದರಲ್ಲಿ ಮೊದಲನೇ ಮೇನು, ಭಾಗವಾಗುವಿಕೆ ಪರೀಕ್ಷೆಗಳನ್ನು ಬಳಸಿ ಕೆಳಗಿನ ಯಾವ ಸಂಖ್ಯೆಗಳು 2 ರಿಂದ 3 ರಿಂದ 4 ರಿಂದ 5 ರಿಂದ 6 8 ರಿಂದ 9 ರಿಂದ 10 ರಿಂದ 11 ರಿಂದ ಭಾಗವಾಗುತ್ತವೆ ಎಂದು ನಿರ್ಧರಿಸಿ. ಅಂದರೆ ಏನು ಬರೀಬೇಕು, ಅವ್ರು ಕೊಟ್ಟಿರೋ ಕಾಲಮಲ್ಲಿ ಹೌದು ಅಥವಾ ಇಲ್ಲ ಅಂತ ನಾವು ತಿಳಿಸ್ಬೇಕು. ಹಾಗಾದರೆ ನೋಡೋಣ ಸಂಖ್ಯೆಗಳು ಏನಿದ್ದಾವೆ ಅಂತ. ಸೊ ಇವಾಗ ಪೇಜ್ ನಂಬರ್ 67ಗೆ ಬಂದಿದ್ದೀವಿ ನಾವು. ಸೊ ಕೊಟ್ಟಿರುವ ಸಂಖ್ಯೆ, ಇವೆಲ್ಲ ಕೊಟ್ಟಿರುವಂತಹ ಸಂಖ್ಯೆಗಳು. ಸೊ ಈ ಸಂಖ್ಯೆಯಿಂದ ಭಾಗವಾಗುವುದೇ. ಸೊ 2 3 4 ಈ ಥರ ಎಲ್ಲ ಕೊಟ್ಕೊಂಡು ಹೋಗಿದ್ದಾರೆ 11ರವರೆಗೂ. ಸೊ ಇಲ್ಲಿ ಹೌದು ಅಥವಾ ಇಲ್ಲ ಅಂತ ಬರಿಬೇಕು. 128 ಉದಾಹರಣೆಗೋಸ್ಕರ ಅವ್ರು ಮಾಡಿ ತೋರಿಸಿದ್ದಾರೆ. ಸೊ ನಾವು ಒಂದು 2-3 ಲೆಕ್ಕಗಳನ್ನು ಮಾಡೋಣ. ನಾನು 990, ಆಮೇಲೆ 2,97,141, ಆಮೇಲೆ 4,06,839 ಇವು ಮೂರನ್ನು ನಾನು ಮಾಡಿದ್ದೀನಿ. ಮಿಕ್ಕಿದ್ವನ್ನ ನೀವು ಮಾಡಿ ಟ್ರೈ ಮಾಡಿ. ಬರದೇ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಸಾಲ್ವ್ ಮಾಡಿ ತೋರಿಸ್ತೀನಿ, ಆಯಿತಾ? ಹಾಗಾದರೆ 990 2ರಿಂದ ಭಾಗವಾಗುತ್ತಾ? ಆಗುತ್ತೆ, ಯಾಕೆಂದರೆ ಬಿಡಿ ಸ್ಥಾನದಲ್ಲಿ 0 ಇದೆ ಅಲ್ವಾ. 0 2 4 6 8 ಇದ್ದರೆ ಆಗುತ್ತೆ. ಸೊ ಹೌದು ಅಂತ. ಸೊ 3ರಿಂದ ಆಗುತ್ತಾ? ಸೊ 9 + 9 18. 18 ಅನ್ನೋದೇನಿದೆ 3 6 18, 3ರ ಗುಣಕ. ಸೊ 3ರಿಂದನೂ ಭಾಗ ಆಗುತ್ತೆ. 4ರಿಂದ ಆಗುತ್ತಾ ನೋಡೋಣ. 90 ನಾವು ಭಾಗಿಸಿದಾಗ 4 2 8 1 ಉಳಿಯುತ್ತೆ. 4 2 8, ಸೊ 22.5 ಬರುತ್ತೆ. ಸೊ ಇದು 4ರಿಂದ ಭಾಗ ಆಗೋಲ್ಲ ಅಂತ, ಸಂಪೂರ್ಣವಾಗಿ ಭಾಗ ಆಗೋದಿಲ್ಲ. ಸೊ ಆಗೋದಿಲ್ಲ ಅಂತ. 5ರಿಂದ ಆಗುತ್ತಾ? ಕೊನೆಗೆ 0 ಇರೋದ್ರಿಂದ ಭಾಗ ಆಗುತ್ತೆ. ಕೊನೆಗೆ ಬಿಡಿ ಸ್ಥಾನದಲ್ಲಿ 0 ಅಥವಾ 5 ಇದ್ದರೆ ಆ ಸಂಖ್ಯೆ 5ರಿಂದ ಭಾಗ ಆಗುತ್ತೆ ಅಂತ ನಮಗೆ ಗೊತ್ತು. ಸೊ ಹೌದು ಅಂತ. 6ರಿಂದ ಭಾಗ ಆಗುತ್ತಾ? 6ರಿಂದ ಭಾಗ ಆಗೋಕ್ಕೆ ನಾವೇನು ನೋಡಬೇಕು? 2ರಿಂದನೂ ಭಾಗ ಹೋಗಬೇಕು, 3ರಿಂದನೂ ಭಾಗ ಹೋಗಬೇಕು. ಸೊ ಇಲ್ಲೂ ಹೌದು, ಇಲ್ಲೂ ಹೌದು ಅಂತ ಇದೆ. ಸೊ 6ರಿಂದ ಭಾಗ ಆಗುತ್ತೆ, ಹೌದು ಅಂತ. ಸೊ 8ರಿಂದ ಭಾಗ ಆಗೋಕ್ಕೆ ಏನು ಮಾಡಬೇಕು ನಾವು? ಕೊನೆಯ 3 ಸಂಖ್ಯೆಗಳನ್ನು ನಾವು ಭಾಗಿಸಿ ನೋಡಬೇಕು. ಸೊ 8 1 8, 1 ಉಳಿತು. 8 2 16, 3 ಉಳಿತು. 8 3 24, ಸಂಪೂರ್ಣವಾಗಿ ಭಾಗ ಹೋಗಲ್ಲ, 6 ಶೇಷ ಉಳಿಯುತ್ತೆ. ಸೊ 8ರಿಂದ ಭಾಗ ಆಗೋದಿಲ್ಲ ಅಂತ. ಸೊ 9ರಿಂದ ನೋಡೋದಾದರೆ, ಇವೆಲ್ಲ ಅಂಕಿಗಳ ಮೊತ್ತವನ್ನು ನೋಡೋದಾದರೆ 9 + 9 18. 18 9ರ ಗುಣಕ ಆಗಿರೋದ್ರಿಂದ ಸೊ 9ರಿಂದ ಭಾಗ ಆಗುತ್ತೆ. ಆಮೇಲೆ 10ರಿಂದ ಭಾಗ ಆಗಬೇಕಾದ್ರೆ ಏನು ಮಾಡಬೇಕು? ಬಿಡಿ ಸ್ಥಾನದಲ್ಲಿ 0 ಇರಬೇಕು. ಸೊ 0 ಇರೋದ್ರಿಂದ 10ರಿಂದ ಭಾಗ ಆಗುತ್ತೆ ಅಂತ. 11ರಿಂದ ಭಾಗ ಆಗುತ್ತಾ ನೋಡೋಣ. 1 ಮತ್ತು 3ರ ಒಂದು ಸ್ಥಾನಗಳ ಮೊತ್ತ 9, 2ನೇ ಸ್ಥಾನಗಳ ಮೊತ್ತ 9. ಸೊ ಇವೆರಡರ ನಡುವಿನ ವ್ಯತ್ಯಾಸ 0 ಆಗಿರೋದ್ರಿಂದ 11ರಿಂದ ಭಾಗ ಹೋಗುತ್ತೆ ಅಂತ ಅರ್ಥ. ಓಕೆ. ಸೊ ನೆಕ್ಸ್ಟ್ ಇನ್ನೊಂದು ಸಂಖ್ಯೆ ಟ್ರೈ ಮಾಡಿದ್ದೀನಿ. 2,97,141. ಸೊ ನೋಡೋಣ. 2ರಿಂದ ಭಾಗ ಆಗುತ್ತಾ? ಬಿಡಿ ಸ್ಥಾನದಲ್ಲಿ 1 ಇರೋದ್ರಿಂದ ಭಾಗ ಆಗೋದಿಲ್ಲ ಅಂತ. 3ರಿಂದ ಭಾಗ ಹೋಗೋಕೆ ನೋಡಬೇಕಾದ್ರೆ ನಾವು ಎಲ್ಲ ಸಂಖ್ಯೆಗಳನ್ನು ಕೂಡಿಸ್ಬೇಕು. 4 5 + 1 6 7 13, 13 2 15 9 24. 24 ಅನ್ನೋದು 3 8 24, 3ರ ಗುಣಕ. ಸೊ ಭಾಗ ಹೋಗುತ್ತೆ 3ರಿಂದ. 4ರಿಂದ ಹೋಗುತ್ತಾ? ಹೋಗಲ್ಲ, ಯಾಕೆಂದರೆ 41, 4 1 4, 1 ಶೇಷ ಉಳಿಯುತ್ತೆ. ಸೊ ಹೋಗಲ್ಲ. ಸೊ 4ರಿಂದ ಭಾಗ ಹೋಗಲ್ಲ. 5ರಿಂದ ಹೋಗುತ್ತಾ? ಹೋಗಲ್ಲ, ಬಿಡಿ ಸ್ಥಾನದಲ್ಲಿ 0 ಇಲ್ಲ 5 ಇಲ್ಲ. ಸೊ 5ರಿಂದ ಹೋಗಲ್ಲ. 6ರಿಂದ ಹೋಗುತ್ತಾ? ಹೋಗಲ್ಲ, ಯಾಕಂದರೆ 3ರಿಂದ ಭಾಗ ಹೋಗೋದಿಲ್ಲ. ಸೊ 2 3, 2ರಿಂದನೂ ಹೋಗಬೇಕು. ಸೊ ಇಲ್ಲಿ 2ರಿಂದ ಭಾಗ ಹೋಗಲ್ಲ, 3ರಿಂದ ಹೋಗುತ್ತೆ, 2ರಿಂದ ಭಾಗ ಹೋಗಲ್ಲ. ಸೊ 6ರಿಂದ ಭಾಗ ಹೋಗೋದಿಲ್ಲ ಅಂತ. 8ರಿಂದ ಹೋಗುತ್ತಾ ನೋಡೋಣ. 144, 8 1 8, 6 ಉಳಿತು. 8 7 56, 5 ಶೇಷ ಉಳಿಯುತ್ತೆ. ಸೊ 8ರಿಂದನೂ ಭಾಗ ಹೋಗಲ್ಲ. 9ರಿಂದ ಹೋಗುತ್ತಾ ನೋಡೋಣ, ಕೂಡಿಸ್ಬೇಕಲ್ವಾ. 4 2 6 7 13, 2 15, 9 24. 24 ಅನ್ನೋದು 9ರ ಗುಣಕ ಅಲ್ಲ. ಸೊ 9ರಿಂದ ಭಾಗ ಹೋಗೋದಿಲ್ಲ. 10ರಿಂದ ಹೋಗುತ್ತಾ?
ಕೊನೆ ಬಿಡಿ ಸ್ಥಾನದಲ್ಲಿ ಸಂಖ್ಯೆ 1 ಇರೋದ್ರಿಂದ ಭಾಗ ಹೋಗೋದಿಲ್ಲ, ಯಾಕೆಂದರೆ ಬಿಡಿ ಸ್ಥಾನದಲ್ಲಿ 0 ಇರಬೇಕು 10ರಿಂದ ಭಾಗ ಹೋಗಬೇಕಂದ್ರೆ, ಹೋಗೋದಿಲ್ಲ ಅಂತ. 11ರಿಂದ ಹೋಗುತ್ತಾ ನೋಡಬೇಕು. ಬೆಸ ಸ್ಥಾನಗಳ ಒಂದು ಮೊತ್ತ 1 + 1 2 + 9 11 + 2 13. ಸೊ 13 ಅಂತ ಉತ್ತರ ಬರುತ್ತೆ. 7 4 11 4 7 11 2 13. ಸೊ ನೋಡೋಣ ಇಲ್ಲಿ 1 + 1 2 2 9 11. ಸೊ ಬೆಸ ಸ್ಥಾನಗಳನ್ನು ನೋಡ್ಬೇಕಾದ್ರೆ ಸಮಸ್ಥಾನಗಳನ್ನು ನೋಡ್ಬೇಕಾದ್ರೆ 4 7 11 2 13. ಇವೆರಡು ಸಂಖ್ಯೆಗಳ ವ್ಯತ್ಯಾಸ 2 ಆಗೋದ್ರಿಂದ ಇಲ್ಲಿ ಭಾಗ ಹೋಗೋದಿಲ್ಲ ಅಂತ ಗೊತ್ತಾಗುತ್ತೆ. ಸರಿನಾ? ಅದೇ ಥರ ಈ ಸಂಖ್ಯೆಯನ್ನು ನಾವು ಮುಂದಿನ ಸಂಖ್ಯೆಯನ್ನು ನೋಡಿದಾಗ 4,06,839 ನೋಡಿದಾಗ ಬಿಡಿ ಸ್ಥಾನದಲ್ಲಿ 9 ಇರೋದ್ರಿಂದ 2ರಿಂದ ಭಾಗ ಹೋಗೋದಿಲ್ಲ. ಈ ಎಲ್ಲ ಸಂಖ್ಯೆಗಳನ್ನು ನಾವು ಕೂಡಿಸಿದಾಗ ನೋಡೋಣ 3ರಿಂದ ಭಾಗ ಹೋಗುತ್ತಾ ಅಂತ. 9 3 12 8 20 26 4 30 30 3ರ ಒಂದು ಗುಣಕ ಆಗಿರೋದ್ರಿಂದ ಭಾಗ ಹೋಗುತ್ತೆ, ಹೌದು ಅಂತ. 4ರಿಂದ ಹೋಗುತ್ತಾ? ಹೋಗಲ್ಲ. 39 4 9 36 ಶೇಷ ಉಳಿಯುತ್ತೆ. 4ರಿಂದ ಹೋಗೋದಿಲ್ಲ. ಬಿಡಿ ಸ್ಥಾನದಲ್ಲಿ 9 ಇರೋದ್ರಿಂದ 5ರಿಂದನೂ ಭಾಗ ಹೋಗೋದಿಲ್ಲ. 2ರಿಂದ ಭಾಗ ಹೋಗೋದಿಲ್ಲ ಅನ್ನೋ ಕಾರಣಕ್ಕೆ 6ರಿಂದ ಭಾಗ ಆಗಲ್ಲ. 8ರಿಂದ ಆಗುತ್ತಾ? ಆಗೋದಿಲ್ಲ, ಯಾಕೆಂದರೆ 8 1 8 0 8 4 32 ಹೋಗಲ್ಲ, 7 ಶೇಷ ಉಳಿಯುತ್ತೆ. ಸೊ 8ರಿಂದ ಹೋಗಲ್ಲ. 9ರಿಂದ ಹೋಗುತ್ತಾ? ನೋಡೋಣ. ಎಲ್ಲ ಸಂಖ್ಯೆಗಳನ್ನು ಕೂಡಿಸ್ಬೇಕು. 9 3 12 20 26 4 30 30 ಅನ್ನೋದು 9ರ ಗುಣಕ ಅಲ್ಲ. ಸೊ 9ರಿಂದ ಭಾಗ ಆಗೋದಿಲ್ಲ. ಸೊ ಬಿಡಿ ಸ್ಥಾನದಲ್ಲಿ 9 ಇರೋದ್ರಿಂದ 10ರಿಂದನೂ ಭಾಗ ಆಗೋದಿಲ್ಲ, ಯಾಕಂದರೆ 0 ಇರಬೇಕು. ಸೊ ಇಲ್ಲಿ 0 ಇಲ್ಲ ಅನ್ನೋ ಕಾರಣಕ್ಕೆ 10ರಿಂದ ಭಾಗ ಆಗೋದಿಲ್ಲ. 11ರಿಂದ ಆಗುತ್ತಾ ಅಂತ ನೋಡೋಣ. ಸೊ 9 8 17 17 + 0 17. ಸೊ ನೆಕ್ಸ್ಟು ಸಮಸ್ಥಾನಗಳ ಒಂದು ಮೊತ್ತ 3 6 9 4 13. ಇದು 4 ಆಗುತ್ತೆ ವ್ಯತ್ಯಾಸ. ಸೊ ಇದು ಭಾಗ ಆಗೋದಿಲ್ಲ ಅಂತ ಗೊತ್ತಾಯ್ತು. 11ರಿಂದನೂ ಭಾಗ ಆಗೋದಿಲ್ಲ ಅಂತ ಗೊತ್ತಾಯಿತು. ಈ ಥರ ನೀವೇನು ಮಾಡಬೇಕು ಅಂದರೆ, ನಾವು ನೋಡ್ಕೊಂಡು ಹೋಗ್ಬಿಟ್ಟು ಪ್ರತಿಯೊಂದು ಸಂಖ್ಯೆನೇ ಮಿಕ್ಕಿದ ಸಂಖ್ಯೆಗಳನ್ನು ನೀವು ನೋಡ್ಕೊಂಡು ಹೋಗ್ಬಿಟ್ಟು ಒಂದು ಸರ್ತಿ ಪ್ರಯತ್ನ ಮಾಡಿ. ಬಂದಿಲ್ಲ ಅಂದರೆ ಮುಂದಿನ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡೋಣ. ಆಯಿತಾ?